ಇನ್ನೊಂದೇನು ಇಂಪಾರ್ಟೆಂಟ್ ವಿಷಯ ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೆ ಅಂದರೆ, ಈ ಎಕ್ಸಿಟ್ ಪೋಲ್ಗಳೆಲ್ಲ, ಬಹುತೇಕ ಎಕ್ಸಿಟ್ ಪೋಲ್ಗಳು, ನಮ್ಮ ಗಮನಕ್ಕೆ ಬಂದ ಪ್ರಮುಖ ಎಕ್ಸಿಟ್ ಪೋಲ್ಗಳೆಲ್ಲವೂ ಉಲ್ಟಾ ಹೊಡೆದು, ದೊಡ್ಡ ದೊಡ್ಡ ಸಂಸ್ಥೆಗಳು ಮಾಡಿದ್ದು. ನಾವು ಆಕ್ಸಿಸ್ ಮೈ ಇಂಡಿಯಾದ ಎಕ್ಸಿಟ್ ಪೋಲ್ನ ಟ್ರ್ಯಾಕ್ ರೆಕಾರ್ಡ್ ಇಟ್ಕೊಂಡು ಅದರ ಬಗ್ಗೆ ಒಂದು ದಿವಸ ಚರ್ಚೆ ಮಾಡಿದ್ದೀವಿ. ನಾವು 63ರ ಪೈಕಿ 59 ಚುನಾವಣೆಗಳನ್ನು ಎಕ್ಸಾಕ್ಟಾಗಿ ನಾನು ಹೇಳಿದ್ದೀನಿ ಅಂತಿದ್ರು ಅವರು. ಆಕ್ಸಿಸ್ ಮೈ ಇಂಡಿಯಾ ಟುಡೇಯಲ್ಲಿ ಬಂದಿದ್ದು. ಪ್ರದೀಪ್ ಗುಪ್ತಾ ರಿಸಲ್ಟ್ ದಿವಸ ಗಳಗಳನ್ನೇ ಹತ್ಬಿಟ್ರು. ಹೆಂಗೆ ಎಡವಟ್ಟಾಯಿತು ನನ್ನ ಎಕ್ಸಿಸ್ ಪೋಲ್. ಇರಲಿ, ಇವೆಲ್ಲ ಎಕ್ಸಿಟ್ ಪೋಲ್ಗಳಿವು. ಇದು ಸಟ್ಟಾ ಬಾಜಾರ್. ಇದು ನೋಡಿ, ಎಕ್ಸಿಟ್ ಪೋಲ್ಗಳಿಗೆ ಕಂಪೇರ್ ಮಾಡಿದ್ರೆ ಸಟ್ಟಾ ಬಾಜಾರೇ ಅಂತಿಮ ಫಲಿತಾಂಶಕ್ಕೆ ಹತ್ತಿರದಲ್ಲಿತ್ತು. ನಾವು ಫಸ್ಟಿಗೆ ಸಟ್ಟಾ ಬಾಜಾರ್ ಬಗ್ಗೆ ಮಾತಾಡಿದ್ದೆ ನಾವು ನಮ್ಮ ಚಾನಲ್ಲು. ಅದೊಂದು ಕುತೂಹಲಕಾರಿಯಾಗಿರುತ್ತೆ. ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ 137 ಕಾಂಗ್ರೆಸ್ಸು ಅಂತ ಹೇಳಿದ್ರು, 135 ಬಂದಿದೆ ಅಲ್ಲಿ ಅಂತ. ಸಟ್ಟಾ ಬಾಜಾರ್ ಏನು ಹೇಳ್ತಿದೆ ಅಂತ. ಕಲ್ಕತ್ತಾ ಸಟ್ಟಾ ಬಾಜಾರ್ ಎಷ್ಟು ಹೇಳ್ತು ಎನ್ ಡಿ ಎಗೆ? 261 ಅಂದರು. ಅಂದರೆ ಮೆಜಾರಿಟಿಗಿಂತ ಕಡಿಮೆ ಬರ್ತಾರವರು ಅಂತ. INDA 228 ಅಂದರು. BJP ಅಲೋನ್ 218ಕ್ಕೆ ತಂದಿದ್ರು ಅವರು ಕಲ್ಕತ್ತಾ ಸಟ್ಟಾ ಬಾಜಾರ್. ಕಾಂಗ್ರೆಸ್ 128 ಅಂತ. ಸಟ್ಟಾ ಬಾಜಾರ್ನ ಸಂಖ್ಯೆ ಇದು. ಹಂಗೆ ಸುಮಾರಿದ್ದಾವೆ. ಅನೇಕ ಸಟ್ಟಾ ಬಾಜಾರ್ಗಳು. ಹೈದರಾಬಾದ್ ಸಟ್ಟಾ ಬಾಜಾರ್ NDA 300+, INDA 200+. BJP ಅಲೋನ್ 270 to 290 ಅಂದರು. ಅಂದರೆ ಒದ್ದಾಡಿ ಬಹುಮತ ತರಬೇಕಾಗತ್ತೆ ಇವರು ಅಂತ. ಒದ್ದಾಡಿ ಬಹುಮತ ತರಬೇಕಾಗತ್ತೆ. ಹೈದರಾಬಾದ್ ಸಟ್ಟಾ ಬಾಜಾರ್ ಹೇಳಿದ್ದು. ಪೋಲ್ ಆಫ್ ಪೋಲ್ಸ್ ತೆಗೆದ್ರೆ ಎಷ್ಟು ಬರ್ತಿತ್ತು INDAಗೆ? ಇದು NDAಗೆ 370 ಬಂತು. ಸಟ್ಟಾ ಬಾಜಾರ್ ಹೇಳ್ತಾ ಇತ್ತು ಇದನ್ನು. ಇಂದೋರ್ ಸಟ್ಟಾ ಬಾಜಾರ್ ನೋಡಿ, 283 NDA ಅಂತ ಹೇಳಿತ್ತು, 292 ಬಂತು. INDA 180 ಅಂದಿದ್ರು, 233 ಬಂದಿದೆ. BJP ಅಲೋನ್ 260 ಅಂದಿದ್ರು ಅವರು. ಬಹುಮತಕ್ಕೆ 12 ಸ್ಥಾನಗಳ ಕೊರತೆ ಆಗುತ್ತೆ ಅಂದಿದ್ರು. ನೋಡಿದ್ರೆ ಇದು 32 ಸ್ಥಾನಗಳ ಕೊರತೆ ಆಯಿತು. ಕಾಂಗ್ರೆಸ್ 94 ಅಂದಿದ್ರು, 99 ಬಂದಿದೆ. ನೋಡಿ, ಅಂದರೆ ಅವ್ರದ್ದು ಏನಿರುತ್ತಪ್ಪ, ಎಲ್ಲೆಲ್ಲಿಂದ ಡೇಟಾ ಕಲೆಕ್ಟ್ ಮಾಡ್ತಾರೋ ಏನೋ. ಎಕ್ಸಿಟ್ ಪೋಲ್ಗಳನ್ನು ನೋಡೋದರಷ್ಟೇ ಕುತೂಹಲಕಾರಿಯಾಗಿ ಸಟ್ಟಾ ಬಾಜಾರ್ ನೋಡಬೇಕು ಅನ್ನಿಸ್ತು ನನಗೆ. ಬಟ್ ಈ ನಂಬರ್ಗಳು ಗೊತ್ತಿದ್ದವ್ರಿಗಟ್ಟೆ ಸಿಗ್ತಿರ್ತವೆ. ನಾನು ಪ್ರಮೋಟ್ ಮಾಡ್ತಾ ಇಲ್ಲ ಇದನ್ನು. ಯಾವ ಕಾರಣಕ್ಕೂ ನಾನು ಗ್ಯಾಂಬ್ಲಿಂಗನ್ನು, ಜೂಜನ್ನು ಪ್ರಮೋಟ್ ಮಾಡ್ತಾ ಇಲ್ಲ. ಬಟ್ ಇಂಥದ್ದೊಂದು ಇಂಟ್ರೆಸ್ಟಿಂಗ್ ಜಗತ್ತು ನಮ್ಮ ಮಧ್ಯದಲ್ಲಿದೆ ಅಂತ ಹೇಳುವ ಉದ್ದೇಶ ಅಷ್ಟೇ. ಕುತೂಹಲಕಾರಿ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.